ಸೊ ಏನ್ ಮಾಡ್ಬೇಕು ಸರ್, ಈ ಇಂಗ್ಲೆಂಡ್ ನ ಬೀಟ್ ಮಾಡಬೇಕು, ಎಸ್ಪೆಷಲಿ ಈ ಲೀಡ್ಸ್ ಅಲ್ಲಿ ಗೆದ್ದು 1-0 ಲೀಡ್ ತಗೋಬೇಕು ಅಂತ ಹೇಳಿದ್ರೆ, ನಿಜ ಹೇಳ್ಬೇಕು ಅಂದ್ರೆ ಏನ್ ಗೊತ್ತಾ, ಈ ಇಂಗ್ಲೆಂಡ್ ಟೀಮ್ ಕೂಡ ನಾನು ನೋಡ್ತಾ ಇದ್ದೆ. ಇಂಗ್ಲೆಂಡ್ ಬ್ಯಾಟಿಂಗ್ ಬಲಿಷ್ಠವಾಗಿದ್ದಾರೆ. ಜಾಕ್ರಾಲಿ, ಬೆನ್ ಡಕೆಟ್ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡ್ತಾರೆ, ನೋ ಡೌಟ್. ಆಸ್ ಓಪನರ್ಸ್, ಇನ್ಫ್ಯಾಕ್ಟ್ ಡಕೆಟ್ ಒನ್ ಆಫ್ ದಿ ಹೈಯೆಸ್ಟ್ ರನ್ ಗೆಟರ್ಸ್. ಆಲಿ ಪಾಪ್ ಮೊನ್ನೆ 171 ಹೊಡೆದಿದ್ದಾರೆ, ಅದಕ್ಕೆ ಅವ್ರು ಆಡಿಸ್ತಾರೆ. ಜೋ ರೂಟ್ ಲಾಸ್ಟ್ WTC ಸೈಕಲ್ ಅಲ್ಲಿ ಇವರು ಹೈಯೆಸ್ಟ್ ರನ್ ಗೆಟರ್. ಹ್ಯಾರಿ ಬ್ರೂಕ್ ಸಖತ್ ಪ್ಲೇಯರ್. ಸ್ಟೋಕ್ಸ್, ಜೇಮಿ ಸ್ಮಿತ್, ವೋಕ್ಸ್, ಕಾರ್ಸ್, ಇಲ್ಲಿ ತನಕ ಬ್ಯಾಟಿಂಗ್ ಇದೆ. ಬಟ್ ಬೌಲಿಂಗ್ ಅಂತ ಬಂದಾಗ ಶೋಯಿಬ್ ಬಶರ್ ಆಫ್ ಸ್ಪಿನ್ನರ್, ಇವ್ರಿಗೆ ಟಂಗ್, ಕಾರ್ಸ್, ವೋಕ್ಸ್, ಗುರು ಇಷ್ಟೇ ಜನ ಮೇನ್ ಬೌಲರ್ಸ್ ಸಪೋರ್ಟ್ ಮಾಡಬೇಕು. ಅಲ್ಲಿ ಸ್ಟೋಕ್ಸ್ ಅಂತ ಹೇಳಿದ್ರೆ ಅನುಭವ ಇಲ್ಲ. ಅನುಭವ ಇರೋದು ಯಾರಿಗೆ? ವೋಕ್ಸ್ಗೆ. 181 ವಿಕೆಟ್ಸ್ ತಗೊಂಡಿದ್ದಾರೆ. ಇವರು ಏಕೈಕ ಜೆನ್ಯೂನ್ ಫಾಸ್ಟ್ ಬೌಲರ್ ವಿತ್ ಎಕ್ಸ್ಪೀರಿಯನ್ಸ್ ಅಂತ ಮಾತಾಡಿದ್ರೆ, ಸ್ಟೋಕ್ಸ್ ನಿಮ್ಗೆ ಆಲ್ರೌಂಡರ್, ಮೋರ್ ಆಫ್ ಎ ಬ್ಯಾಟರ್ ಹೂ ಕ್ಯಾನ್ ಆಲ್ಸೋ ಬೌಲ್. ಇವರು 200+ ವಿಕೆಟ್ಸ್ ತಗೊಂಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ನೋ ಡೌಟ್ ಅಬೌಟ್ ಇಟ್. ಬಟ್ ನೀವು ಯಾರು ಟಂಗ್ ಅಂತ ಮಾತಾಡಿ ಅಥವಾ ಕಾರ್ಸ್ ಅಂತ ಮಾತಾಡಿ, ಅವ್ರಿನ್ನ ಟಗರುಗಳು. ಶೋಯಬ್ ಬಶೀರ್ ರೈಟ್ ಆರ್ಮ್ ಆಫ್ ಸ್ಪಿನ್ನರ್, ಏನ್ ನಮ್ಗೆ ಹೆದರ್ಸೋ ಅಂತ ಬೌಲರ್ ಅಲ್ಲ ಇಂಗ್ಲೆಂಡ್ ಕಂಡೀಷನ್ಸ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಬ್ಯಾಟಿಂಗ್ ಇನ್ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ, ಅವ್ರ ಬೌಲಿಂಗ್ ಅಲ್ಲೂ ಇನ್ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಯಾವ ತರ ಪಿಚ್ ಕೊಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಮಾಹಿತಿ ಪ್ರಕಾರ ಗ್ರೀನ್ ಪಿಚ್ ನ ಕೊಡ್ತಾರೆ, ಸೊ ದಟ್ ಆ ಕಂಡೀಷನ್ಸ್ ಅಲ್ಲಿ ಇಂಗ್ಲೆಂಡ್ ಬ್ಯಾಟರ್ಸ್ ಆಡ್ತಾರೆ, ನಮ್ಮ ಬ್ಯಾಟರ್ಸ್ ಸ್ಟ್ರಗಲ್ ಮಾಡ್ಬೋದು ಅಂತ ಯೋಚನೆ ಮಾಡಿರೋದು. ಯಾಕೆ ಗೊತ್ತಾ, ಅವರ ವೀಕ್ ಪಾಯಿಂಟ್ ಏನ್ ಹೇಳಿ, ಬೌಲಿಂಗ್ ಅಲ್ವಾ. ಅದಕ್ಕೆ ಬೌಲಿಂಗ್ಗೆ ಸ್ವಲ್ಪ ಅಸಿಸ್ಟೆನ್ಸ್ ಕೊಟ್ಬಿಡೋಣ ಪಿಚ್ಚಲ್ಲಿ, ಅವಾಗ ಬೌಲಿಂಗು ಕೂಡ ಬಲಿಷ್ಠವಾಗುತ್ತೆ. ಇಂಡಿಯನ್ ಇನ್ಎಕ್ಸ್ಪೀರಿಯನ್ಸ್ ಯಾವುದು, ಬ್ಯಾಟಿಂಗ್ ಲೈನಪ್ ಅಲ್ವಾ. ಸೊ ಅವ್ರಿಗೆ ಒಂದು ಪರೀಕ್ಷೆನ ಕೊಟ್ಬಿಡೋಣ ಅಂತ ಈ ಬ್ಯಾಸ್ಬಾಲ್ ಸ್ಟ್ರಾಟಜಿ ಅವ್ರು ಯೋಚನೆ ಮಾಡಿದ್ರೆ ನನಗೇನು ಆಶ್ಚರ್ಯ ಆಗಲ್ಲ. ಸೊ ಈ ಸೀರೀಸ್ ಗೆಲ್ಬೇಕು ಟೀಮ್ ಇಂಡಿಯಾ ಅಂದ್ರೆ ನಮ್ಮ ಬ್ಯಾಟರ್ಸ್ ಪಾರ್ಟಿಗೆ ಬರಬೇಕು. ನಮ್ಮ ಬೌಲಿಂಗ್ ಕಂಪೇರ್ಡ್ ಟು ಇಂಗ್ಲೆಂಡ್ ಫಾರ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ.